ಈಗಾಗಲೇ ನಾವು ಹೇಳ್ತಾ ಇದ್ವಿ ಇದೇ ಧರ್ಮಸ್ಥಳದ ತೀರ ಪ್ರದೇಶಗಳಲ್ಲಿ ಆತ ಶವಗಳನ್ನು ಹೂತಿಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಅನಾಮಿಕ ತಲೆಬುರುಡೆ ತಂದ ಜಾಗದಲ್ಲೂ ಕೂಡ ಕುರುಹು ಸಿಕ್ಕಿಲ್ಲ. ಇದೇ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಗುರುತಿಸಿರೋ 13 ಕಡೆಗಳಲ್ಲಿ ಅಕಸ್ಮಾತ್ ಒಂದೇ ಒಂದು ಸಣ್ಣ ಸಾಕ್ಷಿ ಸಿಗಲಿಲ್ಲ ಅಂದ್ರೆ ಮುಂದೇನು ಅನ್ನೋ ಪ್ರಶ್ನೆ ಬರುತ್ತೆ. ಸಹಜವಾಗಿ ಇಷ್ಟೆಲ್ಲ ಸ್ಟ್ರಾಂಗ್ ಆಗಿ ಇಲ್ಲಿ ಪಕ್ಕಾ ನಾನು ಹೆಣ ಹೂತಿದ್ದೀನಿ ಅಂತ ಹೇಳ್ತಾ ಇದ್ದ ವ್ಯಕ್ತಿಯನ್ನ ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸಲಾಗತ್ತೆ. ಬಟ್ ಇಡೀ ಪ್ರಕರಣದ ತನಿಖೆ ಮುಂದಕ್ಕೆ ಸಾಗುತ್ತಾ ಅನ್ನೋ ಪ್ರಶ್ನೆಗೆ ಐ ಡೌಟ್. ಆಮೇಲೆ ಎರಡನೇದಾಗಿ ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದು ಕಡೆ ನಿಮ್ಗೆ ನಾವು ಆ ಪಾಯಿಂಟ್ಸ್ಗಳನ್ನು ಎಷ್ಟು ಆಳ ಎಷ್ಟಾಗಲ್ಲ ಅಂತ ತೋರಿಸ್ತಿದ್ವಿ. ನಾನೇನು ಅದನ್ನು ಹೇಳೋದಕ್ಕೆ ಹೋಗಲ್ಲ, ಯಾಕಂದರೆ ನಿಮ್ಮ ಗಮನಕ್ಕೆ, ಅಂದರೆ ಎಷ್ಟು ಅಡಿ ಆಳ ಅಗಲದಲ್ಲಿ ತೋಡಿದ್ದಾರೆ ಅನ್ನೋ ಗಮನಕ್ಕೆ. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಇರೋದು, ಈಗ 13 ಪಾಯಿಂಟ್ನಲ್ಲಿ ಏನೂ ಸಿಗಲಿಲ್ಲಪ್ಪ, ನೆಕ್ಸ್ಟು ಆತನಿಗೆ ಅವಕಾಶ ಸಿಗುತ್ತಾ ಬೇರೆ ಕಡೆ ತೋರಿಸೋದಕ್ಕೆ ಅಥವಾ ಬೇರೆ ಕಡೆ ಐಡೆಂಟಿಫೈ ಮಾಡೋದಕ್ಕೆ ಅನ್ನೋದು ನಿಮ್ದೊಂದು ಪ್ರಶ್ನೆ ಇರುತ್ತೆ. ಇದು ಐಒ ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ. SIT ಅಧಿಕಾರಿಗಳೇನಾದರೂ ಡಿಸೈಡ್ ಮಾಡಿದ್ರೆ ಆಯ್ತು ಆತನಿಗೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ರೆ ಉಳಿದ ಜಾಗಗಳನ್ನು ಹೀಗೆ ಮಾರ್ಕ್ ಮಾಡಿಸೋದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಇಲ್ಲೇ ಏನೂ ಸಿಗಲಿಲ್ಲ, ಈತ ಸುಮ್ಮನೆ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ SIT ಅಧಿಕಾರಿಗಳಿಗೆ ಏನಾದರೂ ಮನವರಿಕೆ ಆದರೆ 13 ಜಾಗಗಳಿಗೆ ಮಾತ್ರ ಈ ಗುಂಡಿ ತೋಡೋ ಕೆಲಸ ಅಥವಾ ಅಗೆಯೋ ಕೆಲಸ ಸೀಮಿತ ಆಗತ್ತೆ. ಸೊ ಎಲ್ಲವೂ IO ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದೀಪಕ್ ಜೈನ್, ಈಗ ಆಲ್ಮೋಸ್ಟ್ ನಿನ್ನೆ ಆಯಿತು ಮೊನ್ನೆ ಆಯಿತು ಏನೂ ಸಿಕ್ಕಿಲ್ಲ, ಇವತ್ತು 3ನೇ ದಿನ, ಒಂದು ನಿರ್ಣಾಯಕ ಹಂತದ ದಿನ ಅಂತ ಇವತ್ತು ಇದನ್ನು ನಾವು ಕನ್ಸಿಡರ್ ಮಾಡಬಹುದು. ಸೊ ಇವತ್ತು ಯಾವ ರೀತಿಯಾಗಿ ಅಲ್ಲಿ ಅಗೆಯೋ ಕೆಲಸ ಆಗುತ್ತೆ ಒಂದು. ಎರಡನೇದು, ಅಕಸ್ಮಾತ್ ಈ 13 ಜಾಗದಲ್ಲಿ ಏನೂ ಸಿಗಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್, ತನಿಖೆ ಹೇಗೆ ಸಾಗುತ್ತೆ ಅನ್ನೋ ಕುತೂಹಲ. ಏನೇನು ಆಪ್ಷನ್ಸ್ ಇದೆ SIT ಅಧಿಕಾರಿಗಳ ಮುಂದೆ? ಮಮತಾ, ಆರಂಭದ ದಿವಸ ಒಂದು ಲೆಕ್ಕಾಚಾರ ಹಾಕ್ಬೋದಿತ್ತು, ಯಾಕಂದ್ರೆ ಅದು ನದಿ ತೀರ, ಅಲ್ಲಿ ಸಾಕಷ್ಟು ಮಣ್ಣಿನ ಕೊರೆತಗಳಾಗಿರ್ಬೋದು, ಹೊಸ ಮಣ್ಣು ಬಿದ್ದಿರಬಹುದು ಅನ್ನುವಂಥದ್ದು, ಯಾಕಂದ್ರೆ ನದಿ ತನ್ನ ದಿಕ್ಕನ್ನು ಬದಲಿಸ್ತಾ ಇತ್ತು ಅಂತೇಳಿ. ಆದರೆ ನಿನ್ನೆ ನಡೆದಂತಹ ಉಳಿದ 4 ಕಡೆ ಏನಿದೆ ಉತ್ಖನನ ಪ್ರಕ್ರಿಯೆ, ಅದು ಎಲ್ಲವೂ ಕೂಡ ಬೆಟ್ಟ ಪ್ರದೇಶ, ಅಲ್ಲಿ ಯಾವುದೇ ಬದಲಾವಣೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ತರಗೆಲೆಗಳು ಬಂದು ಬೀಳೋದು ಮಾತ್ರ ಹೊರತುಪಡಿಸಿದ್ರೆ ಬೇರೇನು ಅಂತ ಬದಲಾವಣೆಗಳು ಆ ಜಾಗದಲ್ಲಿ ಆಗಿರ್ಲಿಕ್ಕಿಲ್ಲ ಅನ್ನುವಂಥದ್ದು. ಸಿಗೋದಾದ್ರೆ ನಿನ್ನೆ ಸಿಗಬೇಕಾಗಿತ್ತು, ಆದರೆ ಇವತ್ತು ಕೂಡ ಅದೇ ತರದ ಲ್ಯಾಂಡ್ ಇದೆ ಮತ್ತು 13ನೇ ನಂಬರ್ನವರೆಗೂ ಕೂಡ ಇರುವಂಥದ್ದು ಅದು ಡ್ರೈ ಲ್ಯಾಂಡ್, ಅಲ್ಲಿ ಯಾವುದೇ ದೊಡ್ಡ ವ್ಯತ್ಯಾಸಗಳು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಳೆದ 15-20 ವರ್ಷಗಳಲ್ಲಿ ರಸ್ತೆ ಅಗಲೀಕರಣ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದು ಕೂಡ ಅಲ್ಲಿ ಬೆಳವಣಿಗೆಗಳು ಆಗಲಿಲ್ಲ, ಹೊಸ ಕಟ್ಟಡಗಳು ಬರಲಿಲ್ಲ, ಯಾವುದೇ ಒಂದು ಆ ಜಾಗದ ಒಂದು ಮಾರ್ಪಾಟು ಮಾಡುವಂಥದ್ದು ಇದು ಯಾವುದು ಕೂಡ ಆಗಿಲ್ಲ. ಹಾಗಾಗಿ ಸಿಗುವಂತಹ ಕುರುಹುಗಳಿದ್ರೆ ಅದು ಇವತ್ತಿನ ಕಾರ್ಯಾಚರಣೆಯಲ್ಲಿ ಸಿಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಇವತ್ತು SIT ಕಚೇರಿಗೆ DFO ರೋಶ್ನಿ ಅವರನ್ನು ಕೂಡ ಕರೆಸಲಾಗಿದೆ. ಯಾಕಂದ್ರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಜಮೀನಿನಲ್ಲಿ ಈ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಒಂದು AC ಅವರ ಡಾಕ್ಯುಮೆಂಟ್ಗಳು ಬೇಕಾಗಿತ್ತು ಮತ್ತು ಅರಣ್ಯ ಇಲಾಖೆಯ ಪರ್ಮಿಷನ್ಗಳು ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಅರಣ್ಯಾಧಿಕಾರಿಗಳನ್ನು ಕೂಡ ಇವತ್ತು SIT ಕಚೇರಿಗೆ ಕರೆಸಲಾಗಿದೆ. ಈಗಾಗಲೇ ಒಂದು ಸುತ್ತಿನ ಮೀಟಿಂಗ್ ಕೂಡ ಆಗ್ತಾ ಇದೆ SIT ಕಚೇರಿ ಬೆಳ್ತಂಗಡಿಯಲ್ಲಿ. ಪ್ರಮುಖವಾಗಿ ಈಗ ಸ್ಥಳಕ್ಕೆ ತನಿಖಾಧಿಕಾರಿ ದಯಾಮ್ ಅವರು ಬಂದಿದ್ದಾರೆ. ದಯಾಮ್ ಅವರು ಬಂದ ನಂತರ ಇನ್ನು ಕೆಲವೇ ಕ್ಷಣಗಳಲ್ಲಿ ದೂರುದಾರ ಬರಬಹುದು ಅನ್ನುವಂಥದ್ದು. ಕಳೆದ 4-5 ದಿವಸಗಳಿಂದ ಕೂಡ ಇದೇ ಪ್ರೊಸೀಜರ್ ಆಗ್ತಾ ಇರುವಂಥದ್ದು. ಎಲ್ಲ ಅಧಿಕಾರಿಗಳು ಬಂದು SIT ಕಚೇರಿಯಲ್ಲಿ ಮೀಟಿಂಗ್ ಮಾಡ್ತಾರೆ. ಆ ನಂತರ ಇಲ್ಲಿಂದ ಹೊರಟು ಅಲ್ಲಿ ಹೋಗಿ 11 ಗಂಟೆ ಸುಮಾರಿಗೆ ಈ ಪ್ರಕ್ರಿಯೆ ಇವತ್ತು ಕೂಡ ಆರಂಭ ಆಗಬಹುದು. ಮಮತಾ, ದೀಪಕ್ ಜೈನ್, ಈಗ ಇವತ್ತು 3ನೇ ದಿನ ಆಗಿರೋದ್ರಿಂದ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ದೂರುದಾರನ ಮನಸ್ಥಿತಿ ಹೇಗಿದೆಯಂತೆ, ನಿನ್ನೆ ಸಂಜೆ ತನಕ ಹೇಗಿತ್ತಂತೆ, ತನಿಖಾಧಿಕಾರಿಗಳ ಮನಸ್ಥಿತಿ ಹೇಗಿದೆ? ಈತನಿಗೆ ಈ 13 ಪಾಯಿಂಟ್ನಲ್ಲಿ ಏನೂ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಚಾನ್ಸ್ ಕೊಡ್ತಾರಂತ, ಇನ್ನಷ್ಟು ಸ್ಥಳಗಳನ್ನು ಐಡೆಂಟಿಫೈ ಮಾಡೋ, ನಿನ್ಗೆ ಇನ್ನೂ ಒಂದು ಚಾನ್ಸ್ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇದೆಯಾ ತನಿಖಾಧಿಕಾರಿಗಳ ಮನಸ್ಥಿತಿ? ದೂರುದಾರನ ಮನಸ್ಥಿತಿ ಏನು? ಮಮತಾ, ಆತ ಆರಂಭದ ದಿವಸ 2 ಸಾರಿ ಅದು ಮಂಗಳೂರಿನ ಕಚೇರಿಗೆ ಬಂದಿದ್ದ. ಆನಂತರ 3ನೇ ದಿವಸ ಬಂದಿರುವಂತದ್ದು ಮಹಜರು ಸಂದರ್ಭದಲ್ಲಿ. ಆತನಿಗೆ ಇದ್ದಂತಹ ಒಂದು ದೇಹದಲ್ಲಿ ಇದ್ದಂತಹ ಕಾನ್ಫಿಡೆನ್ಸ್ ಗಳನ್ನ ನೋಡ್ತಾ ಇದ್ರೆ ವಿಡಿಯೋಗಳಲ್ಲಿ, ಆತ ಬಹಳ ಕರಾರುವಕ್ಕಾಗಿ ಇಂಥ ಜಾಗದಲ್ಲೇ ಮರಗಳನ್ನ ನೋಡಿ, ರಸ್ತೆಯ ಟರ್ನ್ ಗಳನ್ನ ನೋಡಿ ಆತ ಸ್ಪಾಟ್ ಅನ್ನ ಅಲ್ಲಿ ಗುರುತಿಸ್ತಾ ಇದ್ದ. ಆದರೆ ಕಳೆದ 2 ದಿವಸಗಳಲ್ಲಿ ಯಾವುದೇ ಒಂದು ಕುರುಹುಗಳು ಆ ಜಾಗದಲ್ಲಿ ಸಿಗದೇ ಇರೋದ್ರಿಂದ ಆತ ಕೂಡ ಕೆಲವು ಕನ್ಫ್ಯೂಷನ್ಗೆ ಒಳಗಾಗಿದ್ದಾನ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಒಂದಾದ್ಮೇಲೆ ಒಂದು ಹೇಳಿಕೆಗಳು ಬರ್ತಾ ಇದೆ. ಆತನನ್ನ ಆರಂಭದಲ್ಲೇ ಮಂಪರು ಪರೀಕ್ಷೆ ಮಾಡಬೇಕಾಗಿತ್ತು, ಯಾಕಂದ್ರೆ ಆತ ಹೇಳುವಂತಹ ಘಟನೆಗಳು ಅಥವಾ ಒಂದೊಂದು ಹೊಂಡದಲ್ಲಿ 6, 8, 4, 10ಕ್ಕಿಂತ ಹೆಚ್ಚು ಮೃತದೇಹಗಳನ್ನು ಹಾಕಿದ್ದೇನೆ ಅನ್ನುವಂಥದ್ದು ಅದನ್ನ ನಂಬುವಂತ ಪರಿಸ್ಥಿತಿ ಇಲ್ಲ ಅಂತ ಹೇಳಿ. ಹಾಗಾಗಿ ಇದ್ರೆ ಒಂದೊಂದು ಕಡೆ ಈಗ 1ನೇ ಮತ್ತು 2ನೇ 3ನೇ 4ನೇಯಲ್ಲಿ ಆ ಲೆಕ್ಕಾಚಾರವನ್ನು ಹಾಕಿದ್ರು ಕೂಡ 10ಕ್ಕಿಂತ
ಹೆಚ್ಚು ಮೃತದೇಹಗಳ ಒಂದು ಕಳೇಬರ ಅಥವಾ ಬುರುಡೆ, ಅಟ್ಲೀಸ್ಟ್ ಒಂದು ಮೂಳೆಯ ತುಂಡಾದರೂ ಸಿಗಬೇಕಾಗಿತ್ತು. ಅದು ಯಾವುದೂ ಸಿಗದೇ ಇರುವುದರಿಂದ ಎಲ್ಲರಿಗೂ ಕೂಡ ಸಹಜವಾಗಿ ಡೌಟ್ ಬರ್ತದೆ. SIT ಅವರು ಒಂದು ನಿರ್ಧರಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈಗ ಗುರುತಿಸಿರುವಂತಹ 13 ಜಾಗಗಳಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆಯನ್ನು ಮಾಡ್ತಾರೆ. ಆದರೆ ಉಳಿದ ಮತ್ತು ನಾನು 100 ಹೂತಿದ್ದೇನೆ, ಅದು ಇನ್ನು 15-20ಕ್ಕಿಂತ ಹೆಚ್ಚು ಜಾಗ ಇದೆ ಅನ್ನುವಂಥ ಹೇಳಿಕೆಗಳಿಗೆ ಎಷ್ಟು ಮನ್ನಣೆ ಕೊಡ್ತಾರೆ ಅನ್ನುವಂಥದ್ದು ಈಗ ಚರ್ಚೆಯಲ್ಲಿರುವಂಥದ್ದು. ಇಲ್ಲೆಲ್ಲೂ ಕೂಡ ಕುರುಹುಗಳು ಸಿಗದಿದ್ರೆ ಮತ್ತಷ್ಟು ಟೈಮನ್ನು ವೇಸ್ಟ್ ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗುವ ಚಾನ್ಸಸ್ ಬಹಳ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಡೀ ಆಡಳಿತ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಎಲ್ಲವೂ ಕೂಡ ಈ ಕಳೆದ ಒಂದು ವಾರದಲ್ಲಿ ವಿಪರೀತ ಕೆಲಸವನ್ನು ಮಾಡಿರೋದ್ರಿಂದ ಇಲ್ಲೆಲ್ಲೂ ಕೂಡ ಕುರುಹುಗಳು ಸಿಗದಿದ್ರೆ ಮತ್ತೆ ಆತನನ್ನ ಬೇರೆ ರೀತಿಯಲ್ಲಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ದೀಪಕ್ ಜೈನ್. ಒಟ್ಟಿನಲ್ಲಿ ಇಡೀ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರೋರಲ್ಲಿ ಒಂದು ಕುತೂಹಲ ಇತ್ತು, ಕ್ಷೇತ್ರದ ಜನರಲ್ಲಿ ಒಂದು ಕಾಳಜಿ ಇತ್ತು. ಅದೆಲ್ಲದಕ್ಕೂ ಇವತ್ತು ಪ್ರಾಬಬ್ಲಿ ಇನ್ನಷ್ಟು ಉತ್ತರಗಳು ಸಿಗ್ತಾ ಹೋಗುತ್ತೆ. ಇನ್ನೊಂದು ಕಡೆಗೆ ದೂರುದಾರನ ಮನಸ್ಥಿತಿ ಬಗ್ಗೆ ಕೂಡ ನಾವು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ. ಆಮೇಲೆ ತನಿಖಾಧಿಕಾರಿಗಳು ಈತನಿಗೆ ಇನ್ನೊಂದು ಚಾನ್ಸನ್ನು ಕೊಡೋದು ತೀರಾ ಕಡಿಮೆ ಇದೆ. ನಿನ್ನೆ 2.5 ಗಂಟೆ ಸಭೆನಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಗೆ ಬಂತಂತೆ. ವಾಟ್ ಇಫ್ 13 ಸೈಟ್ಗಳಲ್ಲಿ ಏನೂ ಸಿಗಲಿಲ್ಲ ಅಂದರೆ ಮತ್ತೆ ಅವನಿಗೆ ಅವಕಾಶ ಕೊಡಬೇಕಾ ಬೇಡವಾ, ಹೆಂಗಾಗಬೇಕು, ಮುಂದಿನ ಪ್ರೊಸೀಜರ್ ಹೆಂಗಿರಬೇಕು ಅಂತ. ಆಮೇಲೆ ಫಾರ್ ಆರ್ಗ್ಯುಮೆಂಟ್ ಸೇಕ್ ಈತ ಹೇಳಿದ್ದು ಎಲ್ಲವೂ ಕೂಡ ಯಾವುದೂ ನಿಜ ಆಗಲಿಲ್ಲ ಅಂತ ಹೇಳಿದ್ರೆ, ಸುಳ್ಳು ಕೇಸ್ ಕೊಟ್ಟಿದ್ದಕ್ಕಾಗಿ ಅಥವಾ ಮುಂದೆ ಬಂದಿದ್ದಕ್ಕಾಗಿ ಆತ ಕೂಡ ಲೀಗಲಿ ಕೆಲ ಕೇಸ್ಗಳನ್ನು ಅನುಭವಿಸಬೇಕಾಗತ್ತೆ, ಎದುರಿಸಬೇಕಾಗತ್ತೆ. ಕೆಲ ಸೆಕ್ಷನ್ಗಳು ಕೂಡ ಅದೇ ರೀತಿ ಇದೆ. ಜೈಲು ಶಿಕ್ಷೆ ಕೂಡ ಆಗ್ಬೋದು ಒಂದು ವೇಳೆ ಸುಳ್ಳು ಅಂತ ಇದೇನಿದ್ರೆ ರುಜುವಾತು ಆಗಿಬಿಟ್ರೆ, ದಂಡನೂ ಕಟ್ಟಿಸ್ಕೊಳ್ತಾರೆ. ಸೊ ಎಲ್ಲ ಪ್ರಶ್ನೆಗಳು ಅಡಕವಾಗಿದೆ ಇವತ್ತು ಮತ್ತು ನಾಳೆ ನಡೆಯುವಂತಹ ಉತ್ಖನನ ಪ್ರಕ್ರಿಯೆ ಮೇಲೆ. ನೋಡೋಣ ಇವತ್ತೇನಾದರೂ ಸಿಗುತ್ತಾ ಅಂತ. ಟೂ ಅರ್ಲಿ ಟು ಜಂಪ್ ಟು ದ ಕನ್ಕ್ಲೂಷನ್ಸ್. ಇವತ್ತೇನಾದರೂ ಆತ ಹೇಳಿದಂತಹ ಉಳಿದ ಸೈಟ್ಗಳೆಲ್ಲ ಅಷ್ಟೂ ಸೈಟ್ಗಳಲ್ಲಿ ಸಿಗಬಹುದು, ಸಿಗದೇ ಕೂಡ ಇರಬಹುದು. ಏನಾಗುತ್ತೆ ಅನ್ನೋ ಪ್ರಶ್ನೆಗೆ, ಕುತೂಹಲಕ್ಕೆ ಸ್ವಲ್ಪ ಹೊತ್ತಲ್ಲಿ ಉತ್ಖನನ ಕಾರ್ಯ ಶುರುವಾಗೋದ್ರ ಮೂಲಕ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಿನ್ನೆ ನದಿ ತಟದ ತೀರದಲ್ಲಿದ್ದಂತಹ ಕೆಲ ಪ್ರದೇಶಗಳಲ್ಲಿ, ಫಸ್ಟ್ ಡೇ ಇರ್ಬೋದು, ಸೆಕೆಂಡ್ ಡೇ ಕೆಲ ಭಾಗ ಇರ್ಬೋದು, ಅಲ್ಲೆಲ್ಲ ಮಣ್ಣನ್ನು ಅಗೆದಾಗ ನೀರಿನ ತೀವ್ರತೆ ಜಾಸ್ತಿ ಇರೋದ್ರಿಂದ ಅಲ್ಲೇನಾದರೂ ಕೊಚ್ಕೊಂಡು ಹೋಗಿರುತ್ತಾ ಅಥವಾ ಇನ್ನೊಂದಷ್ಟು ಆಳಕ್ಕೆ ತೋಡಬೇಕಾಗಿತ್ತಾ, ಅಗಿಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಇತ್ತು. ಬಟ್ ಡ್ರೈ ಲ್ಯಾಂಡ್ನಲ್ಲೆಲ್ಲ ಅಗದಿದ್ದಾರೆ, ಅಲ್ಲೇನೂ ಸಿಕ್ಕಿಲ್ಲ ಅಂದಾಗ ಸಹಜವಾಗಿ ತನಿಖಾಧಿಕಾರಿಗಳಿಗೆ 108 ಪ್ರಶ್ನೆಗಳು ಬರುತ್ತೆ. ಎಲ್ಲರದ್ದು ಟೈಮ್ ವೇಸ್ಟ್ ಆಗ್ತಿದೆಯಾ ಇಲ್ಲಿ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತೆ. 3ನೇ ದಿನದ ಶೋಧ ಕಾರ್ಯ ಹೇಗೆ ನಡೆಯುತ್ತೆ, ಮೆಥಡಾಲಜಿ ಸೇಮ್ ಇರುತ್ತೆ. ಆಲ್ಮೋಸ್ಟ್ ನಿನ್ನೆದೇ ಮೆಥಡಾಲಜಿನ ಯೂಸ್ ಮಾಡ್ತಾರೆ. ಅಂದರೆ ಎಷ್ಟು ಅಡಿ ಅಗಲ ಆಳಕ್ಕೆ ಹೋಗಬೇಕು ಅನ್ನೋದೆಲ್ಲ ಸೇಮ್ ಮೆಥಡಾಲಜಿ ಇರುತ್ತೆ. ಬಟ್ ಎಲ್ರಿಗೂ ಒಂದು ಪ್ರಶ್ನೆ, ಏನಾದರೂ ಸಿಗುತ್ತಾ ಮುಂದಕ್ಕೆ ಈ ಪ್ರಕರಣ ಹೇಗಾಗತ್ತೆ ಅಂತ. ಆಮೇಲೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಇಡೀ ಪ್ರಕರಣದಲ್ಲಿ ಅನನ್ಯ ಭಟ್ ತಾಯಿ ಸೌಜನ್ಯ ಭಟ್ ಬಿಟ್ಟರೆ ಇನ್ಯಾರೂ ಕೂಡ ಕಂಪ್ಲೇನೆಂಟ್ಸೇ ಕಾಣಿಸ್ತಾ ಇಲ್ಲ ನಮಗೆ. ಅಂದರೆ ನಮ್ಮ ಮಕ್ಕಳು ಕಾಣೆ ಆಗಿದ್ದಾರೆ, ನನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ ಯಾರೂ ಇಲ್ಲಿ ತನಕ ಬಂದು ಹೇಳಿಲ್ಲ. ಇಷ್ಟು ದಿನ ಆಯ್ತಲ್ವಾ, ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಸಹಾಯವಾಣಿ ಓಪನ್ ಮಾಡಿದ ಮೇಲೆ ಅಟ್ಲೀಸ್ಟ್ ಯಾರಾದರೂ ಬರ್ತಾರಾ, ಅಷ್ಟು ಅನ್ಯೂಶಲ್ ರೇಪ್ ಆ್ಯಂಡ್ ಮರ್ಡರ್ಗಳಾಗಿದ್ರೆ, ಅಷ್ಟು ಅನ್ಯೂಶಲ್ ಮಿಸ್ಸಿಂಗ್ ಕೇಸ್ಗಳಾಗಿದ್ರೆ ಯಾರಾದರೂ ಮುಂದೆ ಬರ್ತಾರಾ. ಈಗಂತೂ ಮೀಡಿಯಾ ಇದೆ, 24/7 ನಾವು ಅದನ್ನು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ, ಏನಾಗ್ತಿದೆ ಏನಾಗ್ತಿಲ್ಲ ಅಂತ. ಸೊ ಯಾರಾದರೂ ಬರ್ತಾರಾ ಅನ್ನೋ ಕುತೂಹಲ ಇತ್ತು. ಅಧಿಕೃತವಾಗಿ ಎಲ್ಲೂ ಕಂಪ್ಲೇಂಟ್ಗಳು ದಾಖಲಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡು ಓಡಾಡ್ತಿದ್ದಾರೆ ಬಿಟ್ರೆ, ಇಷ್ಟ ಆಯಿತು, ಇಷ್ಟು ಜನ ಹೆಣ್ಮಕ್ಳು ಮಿಸ್ಸಿಂಗು, 364 ಜನ ಮಿಸ್ಸಿಂಗು ಅಂತ. ಎಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇಲ್ಲ. ಸೊ ಸ್ಪೆಕ್ಯುಲೇಷನ್ಸ್ ಬಿಲ್ಡ್ ಆಗ್ತಿದೆ. ಅಧಿಕೃತ ಕಂಪ್ಲೇಂಟ್ ಅಂತ ಯಾರೂ ಮುಂದಕ್ಕೆ ಬರ್ತಿಲ್ಲ. ನೋಡೋಣ ಈ ಪ್ರಕರಣ ಇನ್ನೂ ಹೇಗೆ ಸಾಗುತ್ತಂತ.